ಮತದಾರರ ವಿಶೇಷ ಪರಿಷ್ಕರಣೆ ಜಾಗೃತಿ ಹಾಗೂ ಶಾಲಾ ಸಂಸತ್ತು ಉದ್ಘಾಟನೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿರೇಹೊನ್ನೆಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶನಿವಾರ ಮತದಾರರ ವಿಶೇಷ ಪರಿಷ್ಕರಣೆ ಜಾಗೃತಿ ಕಾರ್ಯಕ್ರಮ ಹಾಗೂ 2026ರಿಂದ 27ನೇ ಸಾಲಿನ ಶಾಲಾ ಸಂಸತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿಕ್ಷಕರಾದ ಶೋಕರ್ ಶೇಖ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಜಯಶ್ರೀ ಚೂರಿ ಭಾಗವಹಿಸಿದ್ರು. ನೆಚ್ಚಿನ ಶಿಕ್ಷಕರಾದ ಮಾಂತೇಶ್ ನೇಮತಿ ವಿದ್ಯಾರ್ಥಿಗಳಿಗೆ ಶಾಲಾ ಸಂಸತ್ತಿನ ಮಹತ್ವ ಮತ್ತು ನಾಯಕತ್ವದ ಗುಣಗಳ ಕುರಿತು ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಶ್ರೀಮತಿ ಭಾರತಿ, ಶ್ರೀಮತಿ ತಟಗಾರ್, ಶ್ರೀ ನಾಗರಾಜ್ ಭಜಂತ್ರಿ ಸೇರಿದಂತೆ ಶಾಲೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಶ್ರೀಮತಿ ರೇಖಾ ಅವರು ಮತದಾರರ ಪ್ರತಿಜ್ಞಾವಿಧಿಯನ್ನ ಬೋಧಿಸಿ ಮತದಾರರ ವಿಶೇಷ ಪರಿಷ್ಕರಣೆಯ ಕುರಿತು ವಿದ್ಯಾರ್ಥಿಗಳಿಗೆ ವಿವರವಾದ ಮಾಹಿತಿ ನೀಡಿ ಮತದಾನದ ಮಹತ್ವ ಹಾಗೂ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮತ್ತು ತಿದ್ದುಪಡಿಯ ಬಗ್ಗೆ ಜಾಗೃತಿ ಮೂಡಿಸಿದರು. ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ತನುಜಾ ಚಂದ್ರಕಾಂತ್ ಮಡ್ಲಿ ಎಂಬ ಹೆಸರಿನವಳಾದ ನಾನು ಎಲ್ಲ ಗುರುಗಳ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವುದೇನೆಂದರೆ ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತೇನೆಂದು ಮತ್ತು ಭಯ ಅಥವಾ ಪಕ್ಷಪಾತ, ಮಮತೆ ಅಥವಾ ದ್ವೇಷ ಇಲ್ಲದೆ ಶಾಲಾಭಿವೃದ್ಧಿಗಾಗಿ ಶಾಲೆಯ ಎಲ್ಲ ನಿಯಮಗಳಿಗೆ ಬದ್ಧಳಾಗಿದ್ದು ಶಾಲೆಯಲ್ಲಿ ಶಿಸ್ತು, ಸಾಮರಸ್ಯ, ಕಲಿಕಾ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುತ್ತೇನೆಂದು ಈ ದಿನ ಮುಖ್ಯ ಗುರುಗಳಿಂದ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಮುಖ್ಯೋಪಾಧ್ಯಾಯರೇ, ನನ್ನೆಲ್ಲ ಆತ್ಮೀಯ ಸಿಬ್ಬಂದಿಗಳೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತು ಎಲ್ಲರೂ ನಾವಿಲ್ಲಿ ಸೇರಿದಂಥ ವಿಷಯ ಏನಪ್ಪ ಅಂತಂದ್ರೆ 2026-27ನೇ ಸಾಲಿನ ಶಾಲಾ ಸಂಸತ್ತು ರಚನೆ. ಶಾಲೆಯಲ್ಲಿ ನಾವು ಯಾಕೆ ಸಂಸತ್ತನ್ನು ರಚನೆ ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿ ಬಹಳಂತ ಮುಖ್ಯವಾದಂಥ ವಿಷಯ. ಏಕೆಂದರೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಲು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಗುಣ ಬೆಳೆಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿ ನಾನು ಮಾಡ್ತೀನಿ ಅನ್ನುವಂಥ ಅವರಲ್ಲಿ ಧೈರ್ಯ ಬರಬೇಕು. ಆ ಒಂದು ವಿಶ್ವಾಸವನ್ನು ಬೆಳೆಸುವಂಥ ಉದ್ದೇಶ ಮತ್ತು ಶಾಲೆಯ ಶಿಸ್ತನ್ನು ಕಾಯ್ದುಕೊಳ್ಳುವಂಥ ಉದ್ದೇಶದಿಂದ ನಾವು ಶಾಲೆಯಲ್ಲಿ ಏನು ಮಾಡ್ತೀವಿ, ಸಂಸತ್ತನ್ನು ರಚನೆ ಮಾಡ್ತೀವಿ. ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂದೆ ನೀವು 18 ವರ್ಷ ತುಂಬಿದಾಗ ಮತದಾನವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ರ ಪರಿಕಲ್ಪನೆಯನ್ನ ಈಗ ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ನಮ್ಮ ಶಾಲೆಯಲ್ಲಿ ಏನು ಮಾಡ್ತೀವಿ, ಪ್ರತಿ ವರ್ಷ ಚುನಾವಣೆಯನ್ನ ನಡೆಸ್ತೇವೆ. ಸೊ ಹೀಗಾಗಿ ನಾವು ದಿನಾಂಕ 2ರಂದು ನಮ್ಮ ಶಾಲೆಯಲ್ಲಿ ಚುನಾವಣೆ ನಡೆಸಿದ್ವಿ. ಆ ಚುನಾವಣೆಯಲ್ಲಿ ನಮ್ಮೆಲ್ಲ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಅತ್ಯಂತ ಪದ್ಧತಿಯ ಪ್ರಕಾರವಾಗಿ ಏನ್ ಮಾಡಿದ್ರು, ಚುನಾವಣೆಯನ್ನ ನಡೆಸಿ ಇಲ್ಲಿ ತಮಗೆ ಇಷ್ಟವಿದ್ದಂತ ಒಳ್ಳೆಯ ನಾಯಕರನ್ನ ಏನ್ ಮಾಡ್ಯಾರ, ಆಯ್ಕೆ ಮಾಡ್ಯಾರ. ಆ ಆಯ್ಕೆಯಾದಂತ ನಾಯಕರಿಗೆ ನಾವು ಇವತ್ತು ಏನಪ್ಪಾ ಸಚಿವ ಸ್ಥಾನಗಳನ್ನು ಹಂಚಿಕೆ ಮಾಡಿ ಅವರಿಗೆಲ್ಲ ಇವತ್ತು ಏನ್ ಮಾಡ್ತಾ ಇದ್ದೀವಿ, ಪ್ರತಿಜ್ಞಾವಿಧಿಯನ್ನ ಬೋಧಿಸ್ತಾ ಇದ್ದೇವೆ. ಸೊ ಭಾಗವಹಿಸಿದಂತ ನಮ್ಮ ಎಲ್ಲ 2026-27ನೇ ಸಾಲಿನ ನಮ್ಮ ಶಾಲಾ ಸಂಸತ್ತು ಏನು ನೀವು ಎಲ್ಲ ಆಯ್ಕೆ ಮಾಡಿದ್ರಿ, ಆ ಶಾಲಾ ಸಂಸತ್ತಿನ ಮಂತ್ರಿಮಂಡಲದ ಇವತ್ತು ನಾವು ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾ ಇದ್ದೇವೆ. ತಾವೆಲ್ಲರೂ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ. ಅದರ ಜೊತೆಗೆ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತದಾನದ ವಿಶೇಷ ಪರಿಷ್ಕರಣೆ, ತೀವ್ರ ಪರಿಷ್ಕರಣೆ ಅನ್ನುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಕುರಿತು ಸಹ ಇವತ್ತು ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕಿಯಾದಂತಹ ರೇಖಾ ಮನ್ವಾಚಾರ್ಯ ಮೇಡಮ್ರವರು ಯಾವ ಎಲ್ಲ ದಾಖಲೆಗಳು ನಾವು ಸರಿಯಾಗಿ ಇಟ್ಕೋಬೇಕು, ನಮ್ಮ ತಂದೆ ತಾಯಿಯವರಿಗೆ ಹೋಗಿ ನಾವು ಯಾವ ಮಾಹಿತಿಗಳನ್ನು ಕೊಡಬೇಕು, ಅಂದರೆ ಇದೇನಿದೆ ಅಂದರೆ ಇದು ನಮಗೆ ವೋಟರ್ ID ಮಾಡಿಸ್ಲಿಕ್ಕಾಗಿ ಯಾವ್ಯಾವ ದಾಖಲೆಗಳು ಬೇಕು ಅನ್ನೋದನ್ನು ಇವತ್ತು ನಾವೆಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ತಾವೆಲ್ಲರೂ ಅದನ್ನು ಸರಿಯಾಗಿ ಕೇಳಿಸ್ಕೊಂಡು ಅದನ್ನು ಬರ್ಕೋರಿ. ಟೀಚರ್ ಏನು ಹೇಳ್ತಾರೆ, ಯಾವ್ಯಾವ ದಾಖಲೆಗಳನ್ನು ಇಡಬೇಕು, ಹೆಂಗೆ ಅದನ್ನು ಫಾರ್ಮ್ ಫಿಲಪ್ ಮಾಡಬೇಕು, ಆ ಫಾರ್ಮ್ನಲ್ಲಿ ಇರುವಂತಹ ಕೆಲವೊಂದು ವಿಶೇಷ ಅಂಶಗಳು ಯಾವ್ಯಾವುದು, ನಾವು ಏನು ಗಮನಿಸಬೇಕು, ಇವೆಲ್ಲವನ್ನು ನಾವೆಲ್ಲ ನೋಡ್ಕೊಂಡ್ಬಿಟ್ಟು ಅದರ ತಕ್ಕಂಗೆ ನಾವು ಅದನ್ನು ಫಾರ್ಮ್ ಫಿಲಪ್ ಮಾಡಲಿಕ್ಕೆ ಮನೆಯವರಿಗೆ ಸಹಕಾರ ಕೊಡಬೇಕು. ಯಾಕಂತ ಹೇಳಿದ್ರೆ ಕೆಲವೊಬ್ಬರು ಮನೆಯಲ್ಲಿ ಕಲ್ತಿಯವರು ಇರೋಂಗಿಲ್ಲ, ದೊಡ್ಡವರು ಕೆಲವೊಬ್ಬರು ಕಲ್ತಿಯವರು ಇರೋದಿಲ್ಲ. ಅದಕ್ಕಾಗಿ ನಿಮಗಾಗಿ ಸರ್ಕಾರದವ್ರು ಏನು ಮಾಡ್ಯಾರ, ಮಕ್ಕಳಿಗೆ ಹೇಳ್ರಿ ವಿಷಯ, ಮಕ್ಕಳಿಗೆ ಆ ಫಾರ್ಮ್ ತುಂಬುವುದನ್ನು ಸ್ವಲ್ಪ ತೋರಿಸ್ಕೊಡ್ರಿ ಅನ್ನುವಂಥ ವಿಶೇಷ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಂದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾ